ಮೇಷರಾಶಿ. ಮೇಷರಾಶಿಯವರಿಗೆ ಏನಾಗುತ್ತೆ ಅಂತ ತಗೊಂಡೋದ್ರೆ, ಮೇಷರಾಶಿಯವರಿಗೆ ಮೇಷರಾಶಿಯ 2ನೇ ಮನೆಯಲ್ಲಿ ಗುರು ಆಗೋದಕ್ಕೋಸ್ಕರವಾಗಿ 2, 5, 7, 9, 11ನೇ ಮನೆಯಲ್ಲಿ ಗುರು ಇದ್ದಾನೆ ಅಂದರೆ ಅವನಿಗೆ ಗುರುಬಲ ಇದೆ, ಏನೇ ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಮೇಷರಾಶಿ ಜನನಾಗಿರ್ತಕ್ಕಂಥದ್ದು ಯಾರೇ ಇದ್ದರೂ ಕೂಡ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಸೂಕ್ತವಾಗಿರ್ತಕ್ಕಂಥ ದಿನವನ್ನು ನೋಡಿಕೊಂಡು ಯಾವ ದಿನ ಒಳ್ಳೆಯದಾಗತ್ತೆ ಅಂತ ವಿಚಾರಗಳನ್ನ ನೋಡಿಕೊಂಡು ನಾವು ರಾಶಿ ಪದ ಹೇಳ್ತಕ್ಕಂಥದ್ದು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ನೋಡ್ಲಿಕ್ಕೆ ಹೇಳ್ತಕ್ಕಂಥದ್ದಾಗತ್ತೆ. ಆದರೆ ಅವರವರ ತಾರಾನುಕೂಲವನ್ನು ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಜ್ಯೋತಿಷ್ಯ ಸಲಹೆ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ಒಳ್ಳೆಯ ದಿನ ಒಳ್ಳೆಯ ಒಂದು ವರ್ಷ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಯಾಕೆಂದರೆ 2ನೇ ಮನೇಲಿ ಗುರು ಆಗಿದ್ದಾನೆ. ಆದರೆ 12ನೇ ಮನೇಲಿ ವ್ಯಯಸ್ಥಾನದಲ್ಲಿ ರಾಹು ಆಗಿದ್ದಕ್ಕೋಸ್ಕರವಾಗಿ ಯಾರೋ ನಿಮ್ಮನ್ನು ಭಯಪಡಿಸುವಂಥ ಸಂದರ್ಭ ಇರುತ್ತೆ. ಹುಷಾರಾಗಿರಿ, ಒಳ್ಳೆಯದಾಗತ್ತೆ. ಈ ಒಂದು ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಈ ಒಂದು 25ನೇ ಇಸವಿಯಲ್ಲಿ ಕೈ ಮೇಲೆ ಒಂದು 5 ಅಂತ ಬರ್ಕೊಂಡು, ಪಂಚಮ ಅಂದರೆ 5 ಅಂತ ಬರ್ಕೊಂಡು ಹೋದಾಗ ಯಾವುದೇ ಕೆಲಸದಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ವೃಷಭ ರಾಶಿಯವರಿಗೆ ಜನ್ಮದಲ್ಲಿ ಗುರು ಆಗಿದ್ದಾನೆ. ಗುರುಜಿ ಹೇಳ್ತಾ ಇದ್ದರು ಗುರು ಇದ್ದರೆ ಒಳ್ಳೆಯದಾಗತ್ತೆ ಅಂತ. ಆದರೆ ವೃಷಭ ರಾಶಾಧಿಪತಿ ಶುಕ್ರ ಆಗಿದ್ದಕ್ಕೋಸ್ಕರವಾಗಿ ಜನ್ಮದಲ್ಲಿ ಶುಕ್ರನಲ್ಲಿ ಗುರು ಇರೋದಕ್ಕೋಸ್ಕರವಾಗಿ ಜಾಗೃತರಾಗಿರಬೇಕು. ಮತ್ತು ಜನ್ಮಾತ್ 3ಯ ಭಾವದಲ್ಲಿ ಅಂದರೆ ವೃಷಭ ರಾಶಿಯಿಂದ 3ನೇ ಭಾವದಲ್ಲಿ ಕುಜ ಆಗೋದಕ್ಕೋಸ್ಕರವಾಗಿ ಕೋಪ ತಾಪ ಜಾಸ್ತಿ ಆಗ್ತಕ್ಕಂಥದ್ದು, ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು, ಯಾವುದೇ ಭೂಮಿ ಸಂಬಂಧ ವ್ಯಾಪಾರ ಮಾಡಬೇಕಾದ್ರೆ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಶುಕ್ರ ಮತ್ತು ಜನ್ಮಾದಿ ಶುಕ್ರ ಆಗಿದ್ದಕ್ಕೋಸ್ಕರವಾಗಿ ಶುಕ್ರ ಸಂಬಂಧವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಲಕ್ಷ್ಮೀ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದಾಗತ್ತೆ. ಆಮೇಲೆ ಕೈಯ ಹೆಬ್ಬೆರಳ ಮೇಲೆ 2 ಅಂತ ಬರ್ಕೊಂಡು ಹೋಗೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಒಂದು ಎಡಗೈ ಹೆಬ್ಬೆರಳ ಮೇಲೆ 2 ಬರ್ಕೊಂಡು ಹೋಗೋದ್ರಿಂದ ಯಾವುದೇ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ 2 ಬರ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಮಿಥುನ ರಾಶಿಗೆ ವ್ಯಯಸ್ಥಾನದಲ್ಲಿ ಗುರು ಆಗಿದ್ದಾನೆ, ವೇದದಲ್ಲಿ ಗುರು ಆಗ್ತಾನೆ. ಗುರು ಬಂದುಬಿಟ್ಟು ವೇದದಲ್ಲಿ ಆಗೋದಕ್ಕೋಸ್ಕರವಾಗಿ ಯಾವುದೋ ಒಂದು ಕೆಲಸದಲ್ಲಿ ಹಣಕಾಸುಗಳನ್ನು ಕಳ್ಕೊತಕ್ಕಂಥದ್ದು, ಯಾವುದಕ್ಕೆ ಆಫೀಸರ್ ಯಾವುದೋ ರೀತಿಯಾದಂಥ ಒಂದು ದೊಡ್ಡ ಆಫೀಸರ್ ಆಗಿದ್ದರೆ ಹಣ ತೊಗೊಂಡು ಲಂಚ ತೊಗೊಂಡು ಸಿಕ್ಕಾಕೊಳ್ಳೋ ಸಂದರ್ಭಗಳು ಜಾಸ್ತಿ ಇರುತ್ತೆ. ಲಂಚ ತೊಗೊಳ್ಬೇಕಾದ್ರೆ ತೊಗೊಳ್ಳೋದು ಕಷ್ಟ ಆಗುತ್ತೆ, ತೊಗೊಳ್ತೀರ ನೀವು. ಆದರೆ ಹುಷಾರ ನೋಡ್ಕೊಂಡು ಹೋಗೋದ್ರಿಂದ ಯಾವುದೇ ರೀತಿಯ ತೊಂದರೆ ಕೊಡೋದು ತಪ್ಪು, ಯಾವುದೇ ರೀತಿಯ ಲಂಚ ಕೊಡೋದು ತಪ್ಪು ಹಾಗೂ ತಗೊಳ್ಳೋದು ತಪ್ಪು. ಆದರೆ ಯಾವ್ದು ತಗೊಂಡು ಈ ಸಿಕ್ಕಾಕೊಳ್ಳೋ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹುಷಾರಾಗಿರಿ. ಯಾವುದೇ ರೀತಿಯಾದ ಕೆಲಸವನ್ನು ಮಾಡಬೇಕಾದ್ರೆ ಮನೆಗೆ ಮತ್ತು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಮನೆಯಲ್ಲಿ ಹಿರಿಯವರಿದ್ದರೆ ಅವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ, ಖಂಡಿತವಾಗಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಹಾಗೆ ಕೈಯ ಅಂಗೈಯಲ್ಲಿ 4 ಬರ್ಕೊಂಡು ಹೋಗೋದ್ರಿಂದ ಒಳ್ಳೆ ರೀತಿಯಾದ ಫಲವನ್ನು ಪಡಿಬೋದು. 4 ಎಡಗೈಯಲ್ಲಿ 4 ಅಂತ ಒಂದು ಚಿತ್ರದಲ್ಲಿ ಅಥವಾ ಒಂದು ಯಾವುದೋ ಒಂದು ಪೆನ್ನಲ್ಲಿ ಬರ್ಕೊಂಡು ಹೋಗೋದ್ರಿಂದ ಸಕ್ಸಸ್ ಆಗ್ತಕ್ಕಂಥದ್ದು ಆಗತ್ತೆ ಅಂತ ರೀತಿಯಲ್ಲಿ ಹೇಳ್ಬೋದು.